ನಾಗರಹೊಳೆ ಉದ್ಯಾನದಂಚಿನ ಗ್ರಾಮಗಳಲ್ಲಿ ವನ್ಯಜೀವಿಗಳ ಹಾವಳಿ ಹೆಚ್ಚಾಗಿದ್ದು, ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಹಾಗೂ ಉಪಟಳ ನೀಡುತ್ತಿರುವ ಹುಲಿಗಳ ಸೆರೆ ಹಿಡಿಯಬೇಕು ಅಂತ ಆಗ್ರಹಿಸಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಹುಣಸೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಹುಣಸೂರು ನಗರದ ಸಂವಿಧಾನ ಸರ್ಕಲ್ನಲ್ಲಿ ಜಮಾವಣೆಗೊಂಡ 1000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಅರಣ್ಯ ಇಲಾಖೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಮಾನವ ವನ್ಯಜೀವಿಗಳ ಸಂಘರ್ಷ ಮಿತಿ ಮೀರಿದೆ. ಅರಣ್ಯ ಇಲಾಖೆ ಸಂಘರ್ಷ ತಪ್ಪಿಸಲು ದೂರದೃಷ್ಟಿಯ ಯೋಜನೆ ರೂಪಿಸ್ತಾ ಇಲ್ಲ. ಫಸಲು ನಷ್ಟ, ಜೀವ ಹಾನಿಯಾದರೆ ಭಿಕ್ಷಾ ರೂಪದ ಪರಿಹಾರ ನೀಡಿ ಕೈ ತೊಳೆದುಕೊಳ್ತಾರೆ. ಈ ಬಗ್ಗೆ ಜನಪ್ರತಿನಿಧಿಗಳು ಸದನದಲ್ಲಿ ಪ್ರಸ್ತಾಪಿಸುವಂತೆ ಆಗ್ರಹಿಸಿದ್ರು. ಮೇಲುಕೋಟೆ ಶಾಸಕ ರೈತ ಮುಖಂಡ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ಮಾನವ ವನ್ಯಜೀವಿ ಸಂಘರ್ಷ ತಪ್ಪಿಸುವ ಬಗ್ಗೆ 2 ದಿನಗಳ ಹಿಂದೆ ಅರಣ್ಯ ಸಚಿವರೊಂದಿಗೆ ಚರ್ಚಿಸಿದ್ದೇನೆ. ಪರಿಹಾರ ಹೆಚ್ಚಳ, ಹುಲಿ, ಆನೆ ಸೇರಿದಂತೆ ವನ್ಯಜೀವಿಗಳ ಉಪಟಳ ತಪ್ಪಿಸಲು ಆಧುನಿಕ ತಂತ್ರಜ್ಞಾನ ಅಳವಡಿಸಬೇಕು ಅಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸುವೆ ಅಂತ ಭರವಸೆ ನೀಡಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ಅವರು ಮಾತನಾಡಿ ಅಭಿಮತ ವ್ಯಕ್ತಪಡಿಸಿದರು. ಪ್ರಾಣಿಗಳ ಜೊತೆ ವಾಸ ಮಾಡೋದು, ಪ್ರೀತಿ ಮಾಡೋದು, ಅವುಗಳ ಬತ್ತನೆ ಜೀವನ ಮಾಡೋದು. ಸಣ್ಣ ಮಕ್ಕಳಿಗೂ ಕೂಡ ಅಲ್ಲಿ ಹುಲಿ ಇದೆ ಅಂದ್ರೆ ಧೈರ್ಯ ಹೋಗುತ್ತೆ. ಯಾಕಂದ್ರೆ ಒಂದು ಪರಿಸರ ಹೊಂದ್ಕೊಂಡ್ಬಿಟ್ಟಿರ್ತದೆ. ಕಾಡನ್ನು ಪ್ರೀತಿ ಮಾಡೋರು ಯಾರು ಅಂದ್ರೆ ಕಾಡಂಚಿನ ಪ್ರದೇಶದ ರೈತರು ಮತ್ತೆ ಅಲ್ಲಿನ ಆದಿವಾಸಿಗಳು. ನಿಜಾನೋದು ಅವ್ರಿಂದ ಏನು ಕಾಡು ನಷ್ಟ ಆಗಿಲ್ಲ. ಹಿಂದೆ ಊರುಗಳಿಗೆ ನಾವು ಅವಲಂಬಿಸಿದ್ದೋ, ದನ ಮೇಷಕ್ಕೆ ಅವಲಂಬಿಸ್ತಿದ್ದೋ. ನಮಗೂ ಅವ್ರಿಗೂ ಒಂದು ಪಾರ್ಟ್ ಆಗ್ಬಿಟ್ಟು ಲೈಫ್, ಕಾಡು ನಮ್ಮ ಜೀವನದ ಒಂದು ಪಾರ್ಟ್ ಆಗ್ಬಿಟ್ಟು. ಈಗ ಅವೆಲ್ಲ ಕಡಿಮೆ ಆಗಿದ್ದಾವೆ. ಇತ್ತೀಚೆಗೆ ದನ ಮೇಷರು ಕೂಡ ನಿರ್ಬಂಧ ಮಾಡಿದ್ರು. ಈಗೇನೋ ಕ್ಲಾರಿಫಿಕೇಶನ್ ಮಾಡಿದ್ರು ಅರಣ್ಯ ಮಂತ್ರಿ. ಅವ್ರಿಗೂ ಗೊತ್ತಿಲ್ಲ, ಅವ್ರು ಬೀದರಲ್ಲಿ ಇದ್ದಾರೆ, ಅವ್ರನ್ನೂ ಭೇಟಿ ಮಾಡ್ತೀವಿ. ಬೀದರಲ್ಲಿ ಸಕ್ಕರೆ ಬೆಳೆ ಕಾರ್ಖಾನೆ ಅಧ್ಯಕ್ಷರಾಗಿದ್ರು ಅವರು. ಗಮನ ಹರಿಸಬೇಕು. ಇಲ್ಲಾಂದ್ರೆ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ನಾವುಗಳೆಲ್ಲ ಸೇರ್ಕೊಂಡು ಹೋರಾಟನ ಹಮ್ಮಿಕೋಬೇಕಾಗ್ತದೆ. ನಮ್ಮ ಬೆಳೆಗಳ ಹಾನಿ ಆಯ್ತಾರಂತ ಪರಿಹಾರ ನೀವು ಇನ್ನು ನಿಮ್ಗಳಿಂದನೂ ನಮ್ಗೆ ಸಪೋರ್ಟ್ ಬೇಕು. ಸರ್ಕಾರಕ್ಕೆ ಕಳಿಸಿ ಎಷ್ಟು ಬೆಳೆಗಳಾಯ್ತವೆ, ಎಷ್ಟು ಬೆಳೆ ಹಾನಿ ಆಯ್ತೈತೆ, ಎಷ್ಟು ಎಕರೆ ಆಯ್ತೈತೆ, ಎಷ್ಟು ಜನರಿಗೆ ರೈತರಿಗೆ ಸಮಸ್ಯೆ ಆಗೈತೆ, ಇದನ್ನ ಕ್ಲಿಯರ್ ಆಗಿ ರಿಪೋರ್ಟ್ ಕಳಿಸ್ಬೇಕು. ಮತ್ತೆ ನೀವು ಅತಿ ಹೆಚ್ಚು ಗಮನ ಹರಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇವತ್ತು ಫಸಲನ್ನು ತೊಗೊಳಕ್ ಆಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೆ ಆದ್ಯತೆಯನ್ನು ಕೊಟ್ಟು ಈ ರೈತರ ರಕ್ಷಣೆ ಮಾಡುವಂತ ದಿಕ್ಕಿನಲ್ಲಿ ಬಂದು ಹೋದ ಸರ್ಕಾರಗಳು ಸರಿಯಾದ ಒಂದು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಚಳುವಳಿ ಮತ್ತೊಮ್ಮೆ ಎಚ್ಚೆತ್ತುಕೊಂಡು ರೈತರ ರಕ್ಷಣೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಸಂಘ, ಸಹೋದರ ಸಂಘಟನೆಗಳು ಇರುವಂತಹ ನಮ್ಮ ಪ್ರಗತಿಪರ ಸಂಘಟನೆಗಳು ಒಳಗೂಡಿ ಈ ಚಳುವಳಿ ಹಮ್ಮಿಕೋಬೇಕಂತ ಅನಿವಾರ್ಯತೆ ಇವತ್ತು ನಿರ್ಣಯವಾಗಿದೆ. ಈ ಸಂದರ್ಭದಲ್ಲಿ ಇವತ್ತು ಆನೆಗಳ ಅವಳಿಯನ್ನು ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆದ್ರೆ, ಇತ್ತೀಚೆಗೆ ನಮ್ಮ ಭಾಗದಲ್ಲಿ ಹುಲಿ ಮತ್ತು ಚಿರತೆಯ ಮತ್ತು ಯಾರು ಹೊಣೆಗಾರಿಕೆಯನ್ನು ತಗೊಳ್ಳಿದಂತ ಕೋತಿಗಳು, ಇವತ್ತು ಇಲಾಖೆಯವರು ಕೋತಿ ವಿಚಾರ ಹೇಳಿದ್ರೆ ನನಗೆ ಸಂಬಂಧ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಯಾರು ಈ ಕೋತಿಗಳು ಹೊಣೆಗಾರಿಕೆ ತಗೋಬೇಕಾಗ್ತದೆ. ವರದಿ ಹಿರೇಕ್ಯಾತನಹಳ್ಳಿ ಸ್ವಾಮಿಗೌಡ, ಹುಣಸೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.